ಬಿಜೆಪಿಲಿ ಗೆದ್ದೇ ಇಲ್ಲ. ಚಾನ್ಸೇ ಇಲ್ಲ ಸರ್ ಗೆಲ್ಲಕ್ಕೆ. ಜನಾರ್ದನ್ ರೆಡ್ಡಿ ಏನು ಮಾಡೋಕ್ಕಾಗಲ್ಲ ಸರ್. ಬಿಜೆಪಿ ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ಯಾರ ಅಂತ ಹಾಕ್ಬೇಕು ಸರ್ ಅವ್ರು ಓಟು. ಜನಗಳ ದಿಕ್ಕು ತಪ್ಪಿಸಂತ ಕೆಲಸ ಮಾಡ್ತಾರೆ ಬಿಜೆಪಿ ಅವರು. ರೆಡ್ಡಿ ಪ್ರಭಾವ ಏನಿದ್ರಿಗೆ ನಾವು ಮುಗಿದೋದು ಸರ್. ರೆಡ್ಡಿ ಪ್ರಭಾವ ಅಂತ ರಾಜಕಾರಣಿ ನಮ್ಗೆ ಸಿಗಲ್ಲ. ಇವತ್ತಿಗೂ ನಮ್ಮ ತಾಲೂಕ ಜಾತಿ ರಾಜಕಾರಣ ಇಲ್ಲ. ಗೋರ್ಪಡೆ ಇತಿಹಾಸ ಬಿಟ್ರೆ ನಮ್ಮ ತುಕಾರಾಮ್ ಸಾಹೇಬ್ರೆ ಯಾವುದು ಭೇದ ಭಿನ್ನ ಮಾಡಿಲ್ಲ. ಸಂಡೂರು ಉಪಚುನಾವಣೆ ಕಾವು ದಿನ ದಿನ ರಂಗೇರ್ತಾ ಇದೆ. ನಾವಿವತ್ತು ಏಳುಬಿಂಚಿ ಗ್ರಾಮದಲ್ಲಿದ್ದೀವಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ, ಏನಿದೆ ಟ್ರೆಂಡು? ಇದು ಒಂದು ರೀತಿಯಲ್ಲಿ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಜೊತೆಗೆ ಬಂಗಾರು ಹನುಮಂತ ಆಗಿದ್ರು ಕೂಡ ಸಂತೋಷ್ ಲಾಡ್ ವರ್ಸಸ್ ಜನಾರ್ದನ್ ರೆಡ್ಡಿ ನಡುವಿನ ವಾರ ಅಂತ ಹೇಳ್ತಿದ್ದಾರೆ. ಹೇಗಿದೆ ಸರ್? ಇಲ್ಲ, ಇಲ್ಲಿ ನಮ್ಮ ತುಕಾರಾಮ್ ಸರ್ ಅಭಿವೃದ್ಧಿ ಕೆಲಸ ಮಾಡಿದಾರಲ್ಲ, ಅದರ ನೋಡಿ ಅನ್ನಪೂರ್ಣ ಮೇಡಮ್ ಬಹುಮತದಿಂದ ಗೆದ್ದೇ ಗೆಲ್ತಾರೆ. ಹೌದು, ಖಂಡಿತವಾಗಿ. ತುಕಾರಾಮ್ ಅವ್ರು 4 ಸಲ ಶಾಸಕರಾಗಿದ್ದರು, ಈಗ ಸಂಸದರಾಗಿದ್ದಾರೆ. ಹೇಗೆ ಕೆಲಸ ಮಾಡ್ತಿದ್ದಾರೆ? ಏನಕ್ಕೆ ಅವ್ರನ್ನ ಅಷ್ಟೊಂದು ಪದೇ ಪದೇ ಗೆಲ್ಸಿದ್ರೆ? ತುಂಬ ಕೆಲಸ ಮಾಡ್ತಾ ಇದ್ದಾರೆ ಅವರು. ರೋಡು, ರಸ್ತೆ, ಕುಡಿಯೋ ನೀರು, ದೀಪ, ವಿದ್ಯುತ್ ದೀಪ ಎಲ್ಲ ಸೌಲಭ್ಯಗಳು ಮಾಡಿದ್ದಾರೆ. ಪ್ರತಿ ಹಳ್ಳಿಗೆ ಜನಕ್ಕೆ ಸ್ಪಂದನೆ ಮಾಡ್ತಾರೆ. ಸಣ್ಣ ಹುಡುಗರು ಹೋದ್ರೆ ಕೂಡ ಹೆಸರುಗಿಟ್ಟು ಕರೆದು ಅವರು ಏನಪ್ಪ ಅಂತ ಎಲ್ಲ ವಿಚಾರಿಸ್ತಾರೆ. ಸಂಡೂರು ಅಂದ ತಕ್ಷಣ ನೆನಪಾಗೋದು ಗೋರ್ಪಡೆ ಅವರು. ಆ ನಂತರದಲ್ಲಿ ತುಕಾರಾಮು ಶಾಸಕರು ಮಾಡಿದ್ರಿ, ಸಾಮಾನ್ಯ ಕುಟುಂಬದವ್ರನ್ನ. ಈಗ ಸಂಸದರು ಮಾಡಿದ್ರಿ, ಇದೀಗ ಅವ್ರ ಪತ್ನಿ ಚುನಾವಣಾ ಕಣಕ್ಕೆ ಸ್ಪರ್ಧಿಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಲಿ ಗೆದ್ದೇ ಇಲ್ಲ. ಈ ಸಲ ಗೆಲ್ಲಕ್ಕೆ ಬಿಡಲ್ವ ನೀವು? ಚಾನ್ಸೇ ಇಲ್ಲ ಸರ್ ಗೆಲ್ಲಕ್ಕೆ. ಕಾಂಗ್ರೆಸ್ ಗೆದ್ದೇ ಗೆಲ್ತೈತೆ. ಜನಾರ್ದನ್ ರೆಡ್ಡಿ ಸವಾಲಾಗಿ ತಗೊಂಡಿದ್ದಾರೆ ಅಂತಾರೆ. ಜನಾರ್ದನ್ ರೆಡ್ಡಿ ಏನು ಮಾಡೋಕ್ಕಾಗಲ್ಲ ಸರ್. ಏನು ಮಾಡೋಕ್ಕಾಗಲ್ಲ ಎಷ್ಟು ಲೀಡಲ್ಲಿ ಮೇಡಮ್? ಸರ್ ಒಂದು 30,000 ಓಟ್ಲಿಂದ ಗೆಲ್ತಾರೆ ಸರ್. ಗೆದ್ದೇ ಗೆಲ್ತಾರೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಗಂಗಣ್ಣ ಏಳುಬೆಂಚಿ ಅಂತೇಳಿ ಸರ್. ನಾವು ಏನು ಮಾಡ್ತೀವಿ? ಇದೇ ಊರವ್ರು ಸರ್. ಏನೇನು ಅಭಿವೃದ್ಧಿ ಆಗ್ಬೇಕು ನಿಮ್ಮೂರಿಗೆ ಫಸ್ಟು? ನಮ್ಮೂರಿಗೆ ಏನೇನೋ ಅಭಿವೃದ್ಧಿ ಆಗಬೇಕಂತ ಅಂಬೋದಕ್ಕಿಂತ ಮುಂಚಿತವಾಗಿ ಈಗಾಗಲೇ 4 ಸಾರಿ ಅವರು ಶಾಸಕರಾಗಿ ಸುಮಾರು ಅನುದಾನಗಳನ್ನು ಕೊಟ್ಟಿದ್ದಾರೆ ಈ ತಾಲೂಕಿನಲ್ಲಿ. ನಮ್ಮ ಗ್ರಾಮಕ್ಕೆ ಕೂಡ ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ. ಹೌದು ಸರ್. ಬೈ ಎಲೆಕ್ಷನ್ ಬಂತು ಸರ್. ಅನ್ನಪೂರ್ಣ ಅವರು ತುಕಾರಾಮ್ ಅವರು ನಿಂತಿದ್ದಾರೆ. ಹೌದು ಸರ್. ಹೇಗಿದೆ ಟ್ರೆಂಡ್ ನಿಮ್ಮ ಪ್ರಕಾರ? ಟ್ರೆಂಟ್ ಭಾಳ ಬೇಸಿದೆ ಸರ್. ಹೌದು ಸರ್. ಕ್ಲಿಯರ್ ಕಟ್ಟ ಒಂದು ಸೈಡ್ ನಿಮ್ಮ ಪ್ರಕಾರ? ಹೌದು ಸರ್. ಒಂದು ಸೈಡ್ ಹೌದು ಸರ್. ಎಷ್ಟು ಲೀಡಲ್ಲಿ ಗೆಲ್ತಾರೆ ಸರ್? ಅವರು 30ರಿಂದ ಹಿಡಿದು 45,000 ಲೀಡಲ್ಲಿ ಅನ್ನಪೂರ್ಣ ಮಕ್ಕಳವ್ರಿಗೆ ಗೆಲ್ಲೋದು ಪಕ್ಕ ಸರ್. ಅದು ಬಿಜೆಪಿ ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ಯಾರ ಅಂತ ಹಾಕ್ಬೇಕು ಸರ್ ಅವ್ರು ಓಟು. ಸುಮಾರು ಈಗ 4 ಬಾರಿ ಶಾಸಕರಾಗಿ ಮತ್ತು ಈಗ ಲೋಕಸಭೆಗೆ ಆಯ್ಕೆಯಾಗಿ ಮಾಡಿ ಕಳಿಸಿದ್ವಿ ಸರ್ ನಾವು. ಯಾಕೆ ಅವ್ರು ಕೆಲಸ ಮಾಡಿರೋದಕ್ಕೋಸ್ಕರ ತಾನೇ ನಾವೆಲ್ಲ ಓಟ್ ಹಾಕಿರೋದು. ಈಗ ತಾನೇ ಜನಾರ್ದನ್ ರೆಡ್ಡಿ ಅವರು, ಬಂಗಾರ ಹನುಮಂತ ಅಣ್ಣವ್ರು ಏನು ಬಂದಿದ್ದಾರಲ್ಲ, ಅವರು ಏನೋ ಅಭಿವೃದ್ಧಿ ಮಾಡ್ದೇ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನಗಳೆಲ್ಲ ಆ ಥರ ಮಾಡ್ತೀವಿ ನಾವು ಈ ಥರ ಮಾಡ್ತೀವಿ ಅಂತೇಳಿ ಅವ್ರಿಗೆ ಜನಗಳ ದಿಕ್ಕು ತಪ್ಪಿಸಂತ ಕೆಲಸ ಮಾಡ್ತಾರೆ ಬಿ ಜೆ ಪಿ ಅವರು. ಹೌದು. ಹೀಗಾಗಿ ಏನೋ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ ಸರ್. ಅಭಿವೃದ್ಧಿ ಮಾಡಿದ್ದಾರೆ ಸರ್. ಅಭಿವೃದ್ಧಿನೂ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳೆಲ್ಲ ತಲುಪಿದೆಯಾ ಸರ್? ಗ್ಯಾರಂಟಿ ಯೋಜನೆಗಳು ತಲುಪಿದೆ ಎಂಬುದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಮಹಿಳೆಯರು ಅವರೇ ಹೇಳ್ತಿದ್ದಾರೆ ಸರ್, ನಮಗೆ ಪ್ರತಿ ತಿಂಗಳು 2,000 ರೂಪಾಯಿ ದುಡ್ಡು ಬರ್ತದೆ, ಗೃಹ ಜ್ಯೋತಿ, ಬಸ್ ಫ್ರೀ, ಎಲ್ಲಿ ಬೇಕಲ್ಲಿ ಇಡೀ ಟೋಟಲ್ ಕರ್ನಾಟಕ ಎಲ್ಲ ಅಡ್ಡಾಡ್ತಾರೆ ಸರ್ ಮಹಿಳೆಯರು. ಹಾಗಾಗಿ ನಮಗೆ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯ ಸರ್ಕಾರ ಭಾಳ ಒಳ್ಳೆಯ ಕೆಲಸನ ಮಾಡಿದೆ. ಈ ಭಾಗದ ಸಂಡೂರು ಕ್ಷೇತ್ರದ ಈ ತುಕಾರಾಮ್ ಸಾರು ಅವರ ಧರ್ಮಪತ್ನಿ ಅನ್ನಪೂರ್ಣಮ್ಮ ಅವರನ್ನು ನಾವು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ತು. ಈ ಸಂಡೂರಿನ ಜನ ಹೆಂಗೆ ಅಂದ್ರೆ ಇಷ್ಟಪಟ್ಟರೆ ಬಿಡಲ್ಲ. ಗೋರ್ಪಡೆ ಅವ್ರನ್ನ 6 ಸಲ ಗೆಲ್ಸಿದ್ರಿ, ತುಕಾರಾಮ್ ಅವ್ರನ್ನ 4 ಸಲ ಗೆಲ್ಸಿದ್ರಿ, ಕಡೆಗೆ ಲೋಕಸಭೆಲೆ ಗೆಲ್ಸಿದ್ರಿ. ಏನು ಅಷ್ಟೊಂದು ಅಭಿಮಾನ ಯಾಕೆ? ಹೌದು, ಅಭಿಮಾನ ಸರ್. ಅವ್ರು ಅಭಿವೃದ್ಧಿ ಮಾಡಿದ್ದಾರೆ ಸರ್. ಅವರು ಸಂಡೂರಿನ ಜನನ ಅವ್ರ ಮಕ್ಕಳ ಥರ, ಒಂದು ಥರ ಫ್ರೆಂಡ್ ಥರ ಎಲ್ಲರ ಭಾವನೆಯಿಂದ ಭಾವಿಸ್ಕೊಂಡು ಹೋಗ್ತಾರೆ ಸರ್. ಬಳ್ಳಾರಿ ಜನಾರ್ದನ ರೆಡ್ಡಿ ಅವರು ರಾಜಕೀಯ ಸಂಡೂರಲ್ಲಿ ಇಲ್ಲ ಸರ್. ಅವ್ರು ಕರ್ಕೊಳ್ಳೋದಲ್ಲ ಸರ್. ಮೊದಲು ರೆಡ್ಡಿ ಪ್ರಭಾವ ಏನಿದ್ರಿಗೆ ನಾವು ಮುಗಿದೋದು ಸರ್. ರೆಡ್ಡಿ ಪ್ರಭಾವ ಮುಗಿದೋದಂಗೆ ಸರ್. ರೆಡ್ಡಿ ಪ್ರಭಾವ ಏನು ಮಾಡಿದಲ್ಲ ಸರ್. ಬಂಗಾರ ಸರ್, ಈಗ ಬಳ್ಳಾರಿ ಮುಗೀತು, ಗಂಗಾವತಿಗೆ ಹೋದರು. ಗಂಗಾವತಿ ಬಂದರೆ ಈಗ ಬಂಗಾರ ಹನುಮಂತಣ್ಣನ ಹಿಡ್ಕೊಂಬಂದಾರೆ. ಅಭಿವೃದ್ಧಿ ಮಾಡಿದಂಥ ಕ್ಯಾಂಡಿಡೇಟ್ನ ಹಿಡ್ಕೊಂಬಂದು ಓಟ್ ಕೇಳಿದ್ರೆ ಜನ ಏನು ದಡ್ಡದಾರೆ ಸರ್ ಈಗ. ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡಿದ್ರು. ನಿಮ್ಮ ಹೆಸರು? ಸರ್ ಹನುಮಂತಪ್ಪ ಅಂತ. ಏನು ಮಾಡ್ತೀರಾ? ವ್ಯವಸಾಯ ಮಾಡ್ತದೆ ಸರ್. ಹೇಗಿದೆ ಸರ್ ಸಂಡೂರು? ಸಂಡೂರು ಒಳ್ಳೆ MLA ಸರ್. ನಮ್ಮ ಏಳುಬಿಂಚಿ ಗ್ರಾಮಕ್ಕೆ ಅಪ್ಪಟ ಕಚಡ ರೋಡ್ಗಳಿದೆ ಸರ್. ಈಗ ಕುಡ್ದಿನಿ ರಸ್ತೆ ಆಗಿದೆ, ಅಭಿವೃದ್ಧಿ ಮಾಡಿಸಿದ್ದಾರೆ. ಆಮೇಲೆ ಕೊಟಾಲು ರಸ್ತೆ ಅಭಿವೃದ್ಧಿ ಆಗಿದೆ. ಆಮೇಲೆ ತಿಮ್ಲಾಪುರ ರಸ್ತೆ ಅಭಿವೃದ್ಧಿ ಆಗಿದೆ. ಆಮೇಲೆ ರೈಲ್ವೆ ಸ್ಟೇಷನ್ ರಸ್ತೆ ಅಭಿವೃದ್ಧಿ ಆಗಿದೆ. ಮಾದಾಪುರ ರಸ್ತೆ ಅಭಿವೃದ್ಧಿ ಆಗಿದೆ. ಈಗ ಆಲ್ರೆಡಿ ಹೊನ್ನಳ್ಳಿ ಏಳುಬೆಂಚಿಲಿಂದ ಹೊನ್ನಳ್ಳಿಗೆ ಒಂದು ಅಭಿವೃದ್ಧಿ ಇದೆ ಕಾರ್ಯಕ್ರಮ. ಆಲ್ರೆಡಿ ಗುದ್ಲಿ ಪೂಜೆ ಮಾಡಿದ್ದಾರೆ. ಈಗ ನಮ್ಮೂರಿ ಗ್ರಾಮಕ್ಕೆ ಸಮುದಾಯ ಭವನಗಳು ಅನೇಕ ಎಲ್ಲ ಸಮುದಾಯವರಿಗೆ ಸಮುದಾಯ ಭವನಗಳು ಮಾಡಿದ್ದಾರೆ ಸರ್.
ಈಗ ಆಲ್ರೆಡಿ 1.5 ಕೋಟಿ ರೂಪಾಯಿದು ಸಮುದಾಯ ಭವನ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ವಾಲ್ಮೀಕಿ ಭವನ 12 ಲಕ್ಷ ರೂಪಾಯಿ ನಿರ್ಮಾಣ ಮಾಡಿದ್ದಾರೆ ಅಲ್ಲೇ. ಈಗ ಆಲ್ರೆಡಿ ಅಂಬೇಡ್ಕರ್ ಭವನ ಅಂತೇಳಿ 30 ಲಕ್ಷ ರೂಪಾಯಿದು ಅಂಬೇಡ್ಕರ್ ಭವನ ಗುದ್ಲಿ ಪೂಜೆ ಮಾಡಿದೆ. ಏನಾಗಿಲ್ಲ, ಏನಾಗಬೇಕು? ಏನು ಆಗಿಲ್ಲ, ಆಗಿದೆ ಸರ್ ಆಲ್ರೆಡಿ. ಬಟ್ ಈಗ ವಾಲ್ಮೀಕಿ ಭವನ ಅಲ್ಲ, ಅಂಬೇಡ್ಕರ್ ಭವನ ನಿಗಮ ಗುದ್ಲಿ ಪೂಜೆ ಆಗಿದೆ, ಅದಕ್ಕೆ 30 ಲಕ್ಷ ಆಗಿದೆ ಸರ್, ಹಾಕಿದ್ದೇನೆ ಸರ್. ಒಳ್ಳೆ ಸಜ್ಜನ ಇವರು MLAಗಳು ಒಳ್ಳೆ ವ್ಯಕ್ತಿಗಳು ಸರ್. ಅವ್ರ ಬಗ್ಗೆ ನಾವು ಎರಡನೇ ಮಾತಾಡೋಕ್ಕೆ ಇಲ್ಲ ಸರ್. ಯಾಕಂದ್ರೆ ಅಭಿವೃದ್ಧಿ ಅಧಿಕಾರ ಬಡವರು ಬಂದು ಬಡವರಿಗೆ ಹೇಳ್ತಾ ಅಭಿವೃದ್ಧಿ ಗ್ರಾಮದಲ್ಲಿ ಏನು ಭರವಸೆ ನೀಡಿದ್ರು ಆ ಭರವಸೆನ ಎಲ್ಲ ಈಡೇರಿಸಿದ್ರು ಸರ್. ಯಾವುದು ಕುಂಠಿತವಾಗಿ ನಿಂತಿಲ್ಲ ಕೆಲಸಗಳು. ಒಳ್ಳೆ ಅಭಿವೃದ್ಧಿ ಮಾಡಿದೆ ಸರ್, ಅಭಿವೃದ್ಧಿ ಅಧಿಕಾರ ಅವರು. ಹಲೋ ಸರ್, ಪಂಚಣ್ಣ ಅಂತ, ಕೆ ಪಂಚಣ್ಣ. ಹೇಗಿದೆ ಸರ್ ಸಂಡೂರು ನಿಮ್ಮ? ಸರ್, ಅವ್ರ 20 ವರ್ಷದ ಅನುಭವದಲ್ಲಿ ಅಂಥ ರಾಜಕಾರಣಿ ನಮಗೆ ಸಿಗಲ್ಲ. ಸತತವಾಗಿ 4 ಬಾರಿ ಹೆಂಗೆ ಸತತವಾಗಿ 4 ಬಾರಿ ಗೆದ್ದಲಿಕ್ಕಂದ್ರೆ ಇಡೀ ನಮ್ಮ ತಾಲೂಕು ಎಲ್ಲೇ ಸರ್ವೆ ಮಾಡಿರಿ, ರೋಡ್ ಡೆವಲಪ್ಮೆಂಟ್ ಇರ್ಬೋದು, ಆಮೇಲೆ ನಮ್ಮ ತಾಲೂಕಿನಲ್ಲಿ ಒಂದು ಸಮುದಾಯ ಇರ್ಬೋದು, ಎಲ್ಲ ಸಮುದಾಯನ ಒಟ್ಟುಗೂಡಿಸಿ ಮಾಡಿಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ತುಕಾರಾಮ್ ಸಾಹೇಬರು ಬಿಟ್ಟರೆ ಇವತ್ತಿಗೂ ನಮ್ಮ ತಾಲೂಕು ಜಾತಿ ರಾಜಕಾರಣ ಇಲ್ಲ. ಇರೋದೇ ನಾವು ಒಂದೊಂದು ಸಮುದಾಯ ಬೇಡ, ಅಲ್ಪ ಸ್ವಲ್ಪ ಇದ್ದೀವಿ. ಒಂದು ಕೆಟಗರಿ 10% ಇದ್ದೀವಿ, ಒಂದು ಕೆಟಗರಿ 80% ಇದ್ವಿ. ಇದ್ರೂ ಕೂಡ ಎಲ್ಲ ಸಮಾನವಾಗಿ ಒಂದು ಬ್ಯಾಲೆನ್ಸ್ ಹೋಗ್ತಿದ್ರೆ, ಹಂಗಾಗಿ 100% ನಮ್ಮ ತುಕಾರಾಮ್ ಸಾಹೇಬರು ಮನೆಯವ್ರು ಬರ್ತಾರಂತ ನಮಗೆ. ಸಂಡೂರು ಕಾಂಗ್ರೆಸ್ ಭದ್ರಕೋಟೆ, ಹಿಂದೆ ಗೋರ್ಪಡೆ ಅವರು ಹೊಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಗೋರ್ಪಡೆ ಇತಿಹಾಸ ಬಿಟ್ಟರೆ ನಮ್ಮ ತುಕಾರಾಮ್ ಸಾಹೇಬ್ರೆ. ಗೋರ್ಪಡೆ ಏನಿತ್ತಲ್ಲ ಅವ್ರು ಬಿಟ್ಟರೆ ನಮ್ಮ ತುಕಾರಾಮ್ ಸಾಹೇಬ್ರೆ ನೆಕ್ಸ್ಟ್. ಇವಾಗ ಗೋರ್ಪಡೆ ದಾಖಲೆ ಮುರಿಲಿಕ್ಕೆ ನೆಕ್ಸ್ಟ್ ತುಕಾರಾಮ್ ಸರ್. ಇವಾಗ ಇದೊಂದು ಸಾರಿ ಡಿಕ್ಲೇರ್ ಆಯ್ತಾನೆ 35 ವರ್ಷ ಇವರು ನಮ್ಮ ಗೋರ್ಪಡೆ ಗೆದ್ದಾರೆ. ನೆಕ್ಸ್ಟ್ ಬಿಟ್ಟು 2ನೇ ಸ್ಥಾನ ಇವ್ರದೇ. ಆ ದಾಖಲೆ ಮುರಿತಾರೆ 100%. ನೀವು ನೋಡ್ತಾ ಇರಬೇಕು. ರಾಜ್ಯ ರಾಜಕಾರಣನೋ ರಾಷ್ಟ್ರ ರಾಜಕಾರಣ ಒಟ್ಟಲ್ಲಿ ದಾಖಲೆ ಮುರಿತಾರೆ. ಅಲ್ಲ, ಅವ್ರು ಇಂಥ ಸಿಗಲ್ಲ ಸರ್. ನಮ್ಮ ತಾಲೂಕು ನಾವು ಪುಣ್ಯ ಮಾಡಿ ನಾವು ಸಾಮಾನ್ಯ ಕೆಟಗರಿ ಇದ್ದೀವಲ್ಲ, 1% ನಾವಿದ್ದೀವಿ. ನಮ್ಮ ಸಾಮಾನ್ಯ ನಮ್ಮ ಜೀವನ ಮಾಡೋಕ್ಕೆ ಅಂಥ ಒಂದು ಕೆಟಗರಿ ಮುಖ್ಯ ಇದು ಬೇಕು ನಮಗೆ ಶಾಸಕರು. ನಿಮ್ಮ ಪ್ರಕಾರ ಸಂಡೂರು ಒಂದು ಸೈಡ್ ಆಗಿದ್ರೆ ಸಾಧ್ಯನೇ ಇಲ್ಲ ಸರ್. ಒಂದು ಸೈಡ್ ಹೌದು 100%. ಮೇಡಮ್ ಅವರೇ ಡಿಕ್ಲೇರ್ ಆಗೋದು. ಮೇಡಮ್ ಅವ್ರು ಡಿಕ್ಲೇರ್ ನೆಕ್ಸ್ಟ್ ಇನ್ನೊಂದು ಪೀರಿಯಡ್ ಇದೆ, ಎಷ್ಟು ಮೀಸಲಾತಿ, ಅವಾಗ ಕೂಡ ನಮ್ಮ ಸಾಹೇಬ್ರೆ ಬರೋದು. ಅಲ್ಲ, ಬರ್ತಾರೆ ಅನ್ನೋ ಕಾರಣ ಏನಂತ ಅಷ್ಟು ಅಭಿವೃದ್ಧಿ ಕಾರ್ಯ ನಮ್ಮ ತಾಲೂಕಿನಲ್ಲಿ. ನೀವು ನೋಡಿರಿ, ಪ್ರತಿಯೊಂದು ತಾಲೂಕು ಸರ್ವೆ ಮಾಡ್ಕೊಂತ ಹೋಗ್ರಿ. ನಮ್ಮ ತಾಲೂಕು ಬಾರ್ಡ್ರ್ ಇದೆಲ್ಲ ಮೂಲೆಯಿಂದ ಮೂಲೆಗೆ ಹೋಗ್ರಿ, ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಆ ಡೆವಲಪ್ಮೆಂಟ್ ಅವ್ರಿಗೆ ಕಾರಣ ಗೆದ್ದಲಿಕ್ಕೆ. ವೀರೇಶ್ ಅಂತೇಳಿ. ಹೇಗಿದೆ ಸರ್ ಸಂಡೂರು? ಈ ಸಂಡೂರಲ್ಲಿ 4 ಸಾರಿ MLA ಆಗ್ಯಾರಂತಂದರೆ ಕಾರಣ, ಫಸ್ಟು ಸಂಡೂರು ತಾಲೂಕಿನಲ್ಲಿ ಮೀಸಲಾಗಿದ್ದರು. ಬಟ್ ಇವತ್ತು ನಮ್ಮ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಯಾವೇ ತಾಲೂಕಿನಲ್ಲಿ ಹೋಗಿರಲಿ, ಆ ತಾಲೂಕಿನಲ್ಲಿ ಹೋದಾಗ ಈ ತುಕಾರಾಮ್ ಸರ್ ಸಂಡೂರಲ್ಲಿ ಭಾಳ ಚೆನ್ನಾಗಿ ಮಾಡಿದರೆ, ಈಗ ನಾವು ಆತನ MP ಮಾಡಿ ಗಳಿಸಿದರೆ ತಿರ್ಗಿ ನೆಕ್ಸ್ಟ್ ನಮ್ಮ ತಾಲೂಕು ಕೂಡ ಅದೇ ರೀತಿ ಅದೇ ರೀತಿ ಆಗುತ್ತೆ ಅಂಥೇಳಿ ಜನ ಏನು ತೀರ್ಮಾನ 8 ಡಿಸ್ಟಿಕ್ಕು ತಗೊಂಡರೋ, ಅದೇ ರೀತಿ ಇವತ್ತು ಅನ್ನಪೂರ್ಣಮ್ಮರು ಏನು ಎಲೆಕ್ಷನಿಗೆ ನಿಂತಿದ್ದಾರಲ್ಲ, ಅವರ ಒಂದು ಆಶೀರ್ವಾದದಿಂದನೇ ಇಲ್ಲಿ MP ಆಗಿರೋದ್ರಿಂದ ಅವರು MLA ಆಗ್ತಾರಂತ ನಮಗೆ ಭಾಳ ತುಂಬ ಆಸೆ ಇದೆ ನೋಡಿರಿ. ಏನಂತ ವಿಶಿಷ್ಟ ಗುಣ ಅವ್ರನ್ನ 4 ಬಾರಿ ಗೆಲ್ಲಿಸೋವಂಥದ್ದು, ಕಡೆಗೆ ಸಂಸದರಾಗಿ ಮಾಡಿದ್ದು? ಅಂದರೆ ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂಥ ಅತಿ ದೊಡ್ಡ ಅರ್ಹತೆ ಅವರಲ್ಲಿ ಏನಿದೆ? ಯಾಕೆ ಬಂದು ಯಾವೇ ಒಂದು ಕುಲ ಬಾಂಧವ್ಯರು ಇದ್ರೂ ಕೂಡ ಅವ್ರು ಆ ಕುಲ ಈ ಕುಲ ಅಂತ ಯಾವುದು ಭೇದ ಭಿನ್ನ ಮಾಡಿಲ್ಲ. ಎಲ್ಲರೂ ನಮ್ಮರೇ, ನಮ್ಮ ಅಕ್ಕ ತಂಗಿಯರೇ, ನಮ್ಮ ಅಣ್ಣ ತಮ್ಮಗಳೇ ಅಂಥೇಳಿ ಎಲ್ಲ ಕುಲನ ಒಂದು ವಿಶ್ವಾಸಕ್ಕೆ ತಗೊಂಡು ಯಾರನ್ನ ಭೇದ ಮಾಡ್ದಂಗೆ ತನ್ನಲ್ಲಿರ್ತಕ್ಕಂಥ ಕೈ ಶಕ್ತಿ ಮೀರಿ ಅಲ್ಲಿಂದ ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಏನದವಲ್ಲ, ಒಂದು ರೋಡ್ ಆಗಿರಲಿ, ಒಂದು ಚರಂಡಿ ಆಗಿರಲಿ, ಒಂದು ಬಡ ಜನಕ್ಕೆ ಬರ್ತಕ್ಕಂಥ ಅನುದಾನಗಳಾಗಲಿ ಎಲ್ಲ ಕೊಟ್ಟು ಮಾಡ್ಕೊಂಡು ಇವತ್ತು ಅವ್ರು ಅಭಿವೃದ್ಧಿ ಮಾಡಿರೋದಕ್ಕೋಸ್ಕರಾಗಿ ಅವತ್ತು ಹೇಳ್ತಿದ್ರು, ಏನಂತ ಹೇಳಿದ್ರು ವಿರೋಧ ಪಕ್ಷದವರು, ಸಂಡೂರು ಬಿಟ್ಟರೆ ಬೇರೆ ಎಲ್ಲಿ ಕಾಂಗ್ರೆಸ್ ಇಲ್ಲ ನಮ್ಮ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಅಂತ ಹೇಳ್ತಿದ್ರು. ಆದರೆ ಇವತ್ತು ಅದನ್ನು ಮುರಿದುಬಿಟ್ಟು ಇತಿಹಾಸದಲ್ಲಿ ನಮ್ಮ ಬಳ್ಳಾರಿ ಡಿಸ್ಟಿಕ್ನಾಗ 4 ಸರಿ 3 ಸರಿನೂ MP BJPನೇ ಬಂತು. ಆದರೆ ಇವತ್ತು ತುಕಾರಾಮ್ ಸರ್ ಬಂದು ನಮ್ಮ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕೃತವಾಗಿ ಫಸ್ಟ್ ಪ್ರಿಫರೆನ್ಸ್ ತೋರಿಸಿದ್ರು. ಹಂಗಾಗಿ ಇವತ್ತು ನಮ್ಮ ಏನವರು ಹೆಣ್ಮಕ್ಳೇನು ನಿಂತಿದ್ದಾರಲ್ಲ ಅನ್ನಪೂರ್ಣಮ್ಮರು ಮೇಡಮರು, ಅವರು ಅದೇ ರೀತಿಯ ಇಲ್ಲಿ ಸಂಡೂರು ತಾಲೂಕಿನಲ್ಲಿ ಎಲ್ಲ ಕುಲ ಬಾಂಧವರು ಆ ನಮಗೆ ಓಟ್ ಹಾಕಿ ಜಯಶೀಲರನ್ನಾಗಿ ಮಾಡಿ ಅವ್ರನ್ನ ವಿಧಾನಸೌಧ ಕಳಿಸ್ತಾರಂತ ನಮ್ಮ ಅಭಿಪ್ರಾಯ ಇದೆ ರೀ. ಥ್ಯಾಂಕ್ ಯು. ಮಾತಾಡೋದು ಹನುಮಂತಪ್ಪ ಅಂತೇಳಿ. ನಾವು ಮಾತಾಡೋದು ಏನಿಲ್ಲ, ಎಲ್ಲರೂ ಹೇಳ್ತಿದ್ದಾರಲ್ಲ ಅದೇ ಇದಾಗೋದು. ಆದರೆ ನಮ್ಮ ಸಂಡೂರು ತಾಲೂಕಿನಲ್ಲಿ ಅಷ್ಟು ಇದಾಗಿ ಯಾರೂ ಮೀರ್ಸೋಕ್ಕೆ ಸಾಧ್ಯ ಇಲ್ಲ. ನೋಡ್ಬೇಕು, ಅದನ್ನು ಕಾದು ನೋಡ್ಬೇಕನ್ನ ಸ್ವಲ್ಪ ದಿನ ಆಯ್ತು. 13 ಆದಮೇಲೆ ನೋಡ್ಬೇಕು ಅದನ್ನ. ಈ ಸಲ ಸ್ವಲ್ಪ ಪೈಪೋಟಿ ಜಾಸ್ತಿ ಅಂತಾರೆ, ನೋಡೋಣ, ಅದನ್ನ ಕಾದು ನೋಡೋಣ. ಸ್ವಲ್ಪ ಪೈಪೋಟಿ ಐತೆ ಅಂತ ಹೇಳ್ತಾ ಎಲ್ಲರ ಬಾಯಲ್ಲಿ ಬರ್ತಾಯಿದೆ ಸರ್. ಆದರೆ ಮೀರ್ಸಕ್ಕಂತೂ ಆಗೋದು ಡೌಟ್ ಸರ್. ಅದು ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.